ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್. ಎಸ್ ಗಣೇಶ್, ಒಂದು ಕಡೆ ನಾವಿಲ್ಲಿ ಗಮನಿಸೋದಾದ್ರೆ ಸ್ಥಳೀಯ ನಿವಾಸಿಗಳು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಏಕಾಏಕಿ ಹೀಗೆ ಮಾಡಿಬಿಟ್ರೆ ಮಕ್ಕಳು ಮರಿ ಕರ್ಕೊಂಡು ಹೋಗೋದಾದ್ರೂ ಎಲ್ಲಿ ಅಂತ. ಮತ್ತೊಂದು ಕಡೆ ಈ ಖಾತಾ ಆಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ, ಈ ರೀತಿ ಹಲವಾರು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ಮೊದಲೇ ಆಗಿದ್ದಿದ್ರೆ ಯಾಕೆ ಇದನ್ನೆಲ್ಲ ಕಟ್ಟಿಸ್ಕೊಳ್ತಾ ಇದ್ರು ಅನ್ನೋದು ಕೂಡ ಅವರ ಪ್ರಶ್ನೆ. ಏನು ಹೇಳ್ತೀರಿ ಈ ಬಗ್ಗೆ? ಖಂಡಿತವಾಗಲೂ ಇದು ಕೋಗಿಲೆ ಕ್ರಾಸ್ ನಲ್ಲಿ ಆದಂತಹ ಡೆಮಾಲಿಷನ್ ಪ್ರಕ್ರಿಯೆಯಲ್ಲಿ ಇದು ಕೂಡ ಆಯ್ತು ಅನ್ನೋಂಥದ್ದು ಅಸಮಾಧಾನ ಇಲ್ಲಿನ ಮನೆಯನ್ನು ಕಳ್ಕೊಂಡಂತವ್ರು. ನಾನು ಮನೆಯನ್ನು ಕಳ್ಕೊಂಡಂತವ್ರನ್ನು ಕೂಡ ಮಾತನಾಡ್ತೀನಿ. ಎಷ್ಟು ದಿನದಿಂದ ಇದ್ದೀರಮ್ಮ, ನೀವು ಏನ್ ಕೆಲಸ ಮಾಡ್ತಿರೋದು? ಇದ್ದೀರಿ ಸರ್, ಇದು ಗುಪ್ತಾ ಲೇಔಟ್, ಇದು 15 ವರ್ಷದಿಂದ ಇದ್ದೀವಿ. ನಮ್ಮ ಹತ್ರ ಪೇಪರ್ಸ್ ಎಲ್ಲ ಚೆನ್ನಾಗೈತೆ. ಆಗ ಆ ತರ ಇದ್ರೇನೋ ಬಂದು ಹೊಡೆದ್ ಬಿಟ್ಟಿದ್ದಾರೆ. ಏನೇನು ಪೇಪರ್ ಇದೆ ನಿಮ್ಮ ಹತ್ರ? ನಮ್ಮ ರಿಜಿಸ್ಟರ್ ಪೇಪರ್ ಐತೆ, ಟ್ಯಾಕ್ಸ್ ಪೇಪರ್ ಐತೆ, ಕನ್ವೆನ್ಷನ್ ಪೇಪರ್ ಐತೆ, ಈ ಖಾತಾ ಮಾಡಿದ್ದೀವಿ, ರೋಡ್ ಬಂದಿದೆ, ಕರೆಂಟ್ ಬಿಲ್ ಬಂದಿದೆ, ಇದು ಕಾವೇರಿ ಪೈಪ್ ತಗೊಳ್ತೀವಿ. ಇಷ್ಟು ಇದ್ರೇನು ಬಿಡಿಯ ಬಂದು ಹೊಡೆದಿದ್ದಾರೆ. ಎಷ್ಟು ತೆರಿಗೆ ಟ್ಯಾಕ್ಸ್ ಕೊಡ್ತೀರಮ್ಮ ನೀವು? ಟ್ಯಾಕ್ಸ್ 15 ಇವಾಗ 25 ತನಕ ಕಟ್ಟಿದೀವಿ. 25 ವರ್ಷ ತನಕ ಕಟ್ಟಿದೀವಿ. ಲಾಸ್ಟ್ ಟ್ಯಾಕ್ಸ್ ಪೇಡ್ ಎಷ್ಟು ಕಟ್ಟಿದ್ದೀರಾ? ಟ್ಯಾಕ್ಸ್ 1,000 1600 ಅಷ್ಟು ಬಂದು 1,600 ರೂಪಾಯಿ ಕಟ್ಟಿದ್ದೀವಿ. ಎಷ್ಟು ಮೆಜರ್ಮೆಂಟ್ ಮನೆ ಇತ್ತು ನಿಮ್ದು? ನಮ್ದು ಮೆಜರ್ಮೆಂಟ್ 1,600 ಕಿತಾಬ ಬೋಲ್ತಿ ಸರ್, 1,070 1600. ನಿಮ್ದು ಎಷ್ಟು ಫ್ಯಾಮಿಲಿಗಳಿದ್ರಿ ಇಲ್ಲಿ? 3 ಫ್ಯಾಮಿಲಿಗಳಿದ್ದೀವಿ ಸರ್. ನಾವು ಬಾಡಿಗೆಗೆ ಇಬ್ರಿಗೆ ಬಿಟ್ಟಿದ್ದೀವಿ. ನಮ್ ಸ್ವಂತ ಮನೆ ಅಂತ ನಾವು ಇದ್ದೀವಿ. ಮುಂದೆ ಹಿಂದ್ಗಡೆ ಇಬ್ರು ಇದ್ದಾರೆ ಬಾಡಿಗೆಗೆ. ಅವ್ರದ್ದು ಎಲ್ಲ ನೋಡಿ ಹೆಂಗ್ ಹೋಗ್ತಾರೆ ಇವರೆಲ್ಲ ಎತ್ಕೊಂಡು. ಅವ್ರದ್ದು ಇದನ್ನ ಅಡ್ವಾನ್ಸ್ ನಾನು ಕೊಡೋಕೆ ಕಾಸಿಲ್ಲ, ನನ್ಗೆ ಕಾಸಿಲ್ಲ. ನಾನು ಅವ್ರಿಗೆ ಹೆಂಗ್ ಕೊಡೋದು ಕಾಸು ಹೇಳಿ ಸರ್? ಸಾಮಾನುಗಳೆಲ್ಲ ಎಲ್ಲ ಆಚೆ ಬಿಸಾಕ್ಬಿಟ್ಟು ಬಿಟ್ಟು ಹೋಗಿದ್ದಾರೆ. ನೋಟಿಸ್ ಏನು ಕೊಡ್ಲಿಲ್ವಾ? ಇಲ್ಲ ಸರ್, ಏನೂ ಇಲ್ಲ. ಇದು ಕೇಶವನಾರಾಯಣ ಕಮಿಟಿ ಡಿಸೈಡ್ ಆಗಿರೋದು, ಹೈಕೋರ್ಟ್ ಡಿಸಿಷನ್ ಆಗಿದೆ ಅನ್ನುವಂಥದ್ದು. 2 ಎಕರೆ ಬಿಡಿಎ ಜಾಗ ಅಂತ ಹೇಳ್ತಿದ್ದಾರೆ. ಬಿಡಿಎ ಜಾಗನೇ ಇಲ್ಲ. ಬಿಡಿಎ ಜಾಗ ಹೆಂಗಾಗುತ್ತೆ ಸರ್? ಕನ್ವೆನ್ಷನ್ ಆಗಿದೆ ಅಲ್ಲ, ಕನ್ವೆನ್ಷನ್ ಆಗಿದ್ಮೇಲೆ ಬಿಡಿ ಆಗುತ್ತಾ ಹೇಳಿ ಸರ್? ಕನ್ವೆನ್ಷನ್ ಆಗಿದೆ, ಕನ್ವೆನ್ಷನ್ ಪೇಪರ್ ನಾವು ತೋರಿಸಿದ್ರೆ ಬಿಡಿ ಅವ್ರು ಏನೋ ಹೇಳೇ ಇಲ್ಲ. ಇದೆ ಐತೆ ಇದೆ ಬಿಡಿ. ಮುನ್ಸನ್ನೆ ಗೌಡ ಫೋಟೋ ತೆಗ್ದಿ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋದು ಅವ್ರ ಫೋಟೋ ಇಂದ ಇದೆ. ಅವಾಗ ಹೆಂಗ್ ಸರ್ ಆಗುತ್ತೆ? ಬಿಡಿಯಾ ಅಂತ ಹೇಳ್ತಾ ಇರೋದ, ನಮ್ದು ಬಿಡಿಯಾ ಸೈಡ್ ಅಂತ. ಅವರು ಕಾಂಪೌಂಡ್ ಹಾಕಿ ಇದು ಬಿಡಿಯಾ ಸೈಡ್ ಅಂತ ಬೋರ್ಡ್ ಹಾಕ್ಬೇಕಾಗಿತ್ತು. ಯಾಕೆ ಬೋರ್ಡ್ ಹಾಕಿಲ್ಲ? ಇಲ್ಲ ಸರ್, ಇಲ್ಲ ಅಂದ್ರೆ ರಿಜಿಸ್ಟರ್ ಮಾಡೋಕೆ ಅವ್ರು ಅಲ್ಲಿ ಹೇಳ್ಬೇಕಾಗಿತ್ತು. ಈ ಸರೌಂಡಿಂಗ್ಗೆ ಯಾರನ್ನಾದ್ರು ರಿಜಿಸ್ಟರ್ಗೆ ಬಂದ್ರೆ ರಿಜಿಸ್ಟರ್ ಮಾಡಬಾರ್ದು ಅಂತ ಅವ್ರಿಗೆ ಹೇಳ್ಬೇಕಾಗಿತ್ತು. ಯಾಕೆ ಸರ್ ಆ ತರ ಎಲ್ಲ ಮಾಡ್ಲಿಲ್ಲ? ಬಡವರು ನಾವು ಬಂದು ಇಲ್ಲಿ ಇದ್ದಿದ್ಮೇಲೆ ಸ್ವಲ್ಪ ನಾವು ಕಟ್ಕೊಂಡು ಹೋಗಿ ಸಾಲ ತಗೊಂಡು ನಾವು ಕಟ್ಟಿದ್ದೀವಿ. 4 ಲಕ್ಷ ಇನ್ನ ಸಾಲ ಐತೆ ಸರ್. 8,000 ನಾವು ಬಡ್ಡಿ ಕಟ್ತಾ ಇದ್ದೀವಿ. ಇವಾಗ ಒಡ್ಬಿಟ್ಟು ಹೋಗಿದ್ದಾರೆ. ಏನ್ ಮಾಡೋದು? ನಾವು ಸಾಲ ಕೊಟ್ಟವ್ರು ನಮ್ಗೆ ಬಿಡ್ತಾರಾ ಹೇಳಿ ಸರ್? ನಾವ್ ಹೆಂಗ್ ಕೊಡೋದು? ಇವಾಗ ನಾವ್ ಹೆಂಗ್ ಕೊಡೋದು? ಏನ್ ಮಾಡೋದು? ಸಮುದಾಯ ಭವನ ಕೊಡ್ತೀವಿ, ಅಲ್ಲೆಲ್ಲ ಟೆಂಪರರಿ ಏರಿಯಾ ಅಂತ ಹೇಳ್ತಿದ್ದಾರೆ. ಎಷ್ಟು ದಿನ ಇರೋಕೆ ಬಿಡ್ತಾರೆ? 3 ದಿವಸ 4 ದಿವಸನ. ಆಮೇಲೆ ಮನೆ ನೋಡ್ಕೊಂಡು ಹೋಗಿ ಅಂದ್ರೆ ನಾವ್ ಎಲ್ಲಿ ಹೋಗೋದು ಹೇಳಿ ಸರ್? ಕೆಲಸ ಮಾಡೋದು ನಾವು ಮಿಷಿನ್ ಟೈಲರ್ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಮೈ ಹುಷಾರಿಲ್ಲ, ಅವ್ರಿಗೆ ಮನೆಯಲ್ಲಿ ಇರ್ತಾರೆ. ಅವ್ರಿಗೆ ಸ್ಟ್ರೋಕ್ ಆಗಿದೆ. ಅವ್ರ ಮನೆಯಲ್ಲೇ ಇರೋದು. ನಾನೇ ಸಂಪಾದನೆ ಮಾಡಿ ನಾನೇ ಜೀವನ ನಡೆಯೋದು. ಇವಾಗ ಬಾಡಿಗೆ ಕಟ್ಟೋದಾ ನಾವು ತಿನ್ನೋದಾ ಹೇಳಿ ಸರ್? ಬಾಡಿಗೆ ಇವಾಗ ಬಾಡಿಗೆಗೆ ಹೋಗಿದ್ರೆ तकलीफ दे रही है तो लोगों के अंदर ये हुकूमत का एक ही सीधा जरिया है। ये नमदे ये जुल्म था। ನೋಡಿ, अगर हम आज अगर इसके खिलाफ ಇದು ಕನ್ವೆನ್ಷನ್